ಇಲ್ಲಿ ನೋಡಿ, ನಿಮಗೊಂದು ಟೇಬಲ್ ಕಾಣಿಸ್ತಾ ಇದೆ. ಇದರಲ್ಲಿ ಡೇಟಾ ಸ್ಟೋರ್ ಆಗಿದೆ. ಟೇಬಲ್ನಲ್ಲಿರೋದೇ ಡೇಟಾ, ಎಂಪ್ಲಾಯ್ ಡೇಟಾ ಇದೆ. ಇನ್ನು ಸ್ಪೆಸಿಫಿಕ್ ಆಗಿ ಹೇಳಬೇಕಂದ್ರೆ ಟೇಬಲ್ ಅಂದ್ರೇನು, ಈ ಥರ ರೋಸ್ ಆ್ಯಂಡ್ ಕಾಲಮ್ಸ್ನಲ್ಲಿ ಅರೇಂಜ್ ಆಗಿರೋ ಡೇಟಾಗೆ ನಾವು ಟೇಬಲ್ ಅಂತ ಕರಿತೀವಿ ಟೆಕ್ನಿಕಲಿ, ರೈಟ್. ಪ್ರತಿಯೊಂದು ಕಂಪನಿ ಡೇಟಾನ ಮೇಂಟೈನ್ ಮಾಡಬೇಕು, ಡೇಟಾನ ಸ್ಟೋರ್ ಮಾಡಿಟ್ಕೋಬೇಕು, ಅನಲೈಸ್ ಮಾಡಬೇಕು, ರಿಪೋರ್ಟ್ನ ತೆಗಿಬೇಕು. ಪ್ರತಿಯೊಂದು ಕಂಪನಿಗೂ ಈಗ ಅದು ತುಂಬ ಇಂಪಾರ್ಟೆಂಟ್, ಅದೇ ಕೋರ್ ಜಾಬ್ ಆಗಿರುತ್ತೆ. ಪ್ರತಿಯೊಂದು ಕಂಪನಿ ಪ್ರಾಫಿಟ್ ಮಾಡಬೇಕು, ತಮ್ಮ ಕಂಪನಿ ನಡೆಸಬೇಕು ಅಂದರೆ ಡೇಟಾ ಸ್ಟೋರ್ ಮಾಡಿಟ್ಕೋಬೇಕು. ಪ್ರತಿ ಕಂಪ್ನಿನಲ್ಲೂ ಸೇಮ್ ಡೇಟಾ ಇರಲ್ಲ. ಫಾರ್ ಎಕ್ಸಾಂಪಲ್ Amazon.in ಇದೆ. ಸೊ ಆ Amazon ಕಂಪನಿನಲ್ಲಿ ಪ್ರತಿದಿನ ಲಕ್ಷಾಂತರ ಕಸ್ಟಮರ್ಗಳು ಇಂಟರ್ನೆಟ್ನಲ್ಲಿ ಆಕ್ಸೆಸ್ ಮಾಡ್ತಾರೆ ಅಲ್ವಾ. ಸೊ ಅಷ್ಟು ಜನರ ಡೇಟಾಬೇಸ್ ಕಂಪನಿ ಸ್ಟೋರ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಅವ್ರಿಗೆ ಗೊತ್ತೇ ಆಗೋದಿಲ್ಲ ಯಾರು ಏನು ಪರ್ಚೇಸ್ ಮಾಡ್ತಿದ್ದಾರೆ, ಯಾವಾಗ ಪರ್ಚೇಸ್ ಮಾಡ್ತಿದ್ದಾರೆ, ಎಷ್ಟು ಪರ್ಚೇಸ್ ಆಗಿದೆ, ಪರ್ಚೇಸ್ ಬಿಹೇವಿಯರ್ ಜನರದು ಹೇಗಿದೆ ಅನ್ನೋದು. ಅದು ಗೊತ್ತಾಗಿಲ್ಲ ಅಂದರೆ ಕಂಪ್ನಿ ನಡ್ಸೋಕ್ಕೆ ಆಗಲ್ಲ. ಸೊ ಡೇಟಾನ ಸ್ಟೋರ್ ಮಾಡಿ ಇಟ್ಕೋಬೇಕು. ಆ್ಯಂಡ್ ಅವರು ಅನಲೈಸ್ ಮಾಡ್ತಾರೆ ಪ್ರತಿದಿನ ಜನ ಹೇಗೆ ಆ್ಯಕ್ಸಸ್ ಮಾಡ್ತಿದ್ದಾರೆ, ಯಾರು ಏನು ತೊಗೊಳ್ತಿದ್ದಾರೆ, ಯಾವುದು ಹೆಚ್ಚು ಸೇಲ್ ಆಗ್ತಿದೆ, ಯಾವುದು ಹೆಚ್ಚು ರಿಟರ್ನ್ ಬರ್ತಿದೆ, ಯಾವ ಟೈಮಲ್ಲಿ ಜಾಸ್ತಿ ಸೇಲ್ ಆಗ್ತಿದೆ, ಇದನ್ನೆಲ್ಲ ಟ್ರ್ಯಾಕ್ ಮಾಡ್ತಾರೆ, ಅನಲೈಸ್ ಮಾಡ್ತಾರೆ, ಆ್ಯಂಡ್ ಅದ್ರ ಮೇಲೆ ಡಿಸಿಷನ್ ಮೇಕಿಂಗ್ ಮಾಡ್ತಾರೆ. ಸೊ ಇದನ್ನೆಲ್ಲ ಮಾಡಬೇಕು ಅಂದರೆ ನಮಗೊಂದು ಸಿಸ್ಟಮ್ ಇರಬೇಕಲ್ವಾ. ಸಿಸ್ಟಮ್ನಲ್ಲಿ ನಾವು ಅದನ್ನು ಮಾಡ್ತೀವಿ. ಸಿಸ್ಟಮ್ ಕಂಪ್ಯೂಟರ್ ಸಿಸ್ಟಮ್ ಅಲ್ಲ, ಸಾಫ್ಟ್ವೇರ್ ಸಿಸ್ಟಮ್, ಅಪ್ಲಿಕೇಶನ್ ನಾನು ಹೇಳ್ತಾ ಇರೋದು. ಅದೇ ಮೈಕ್ರೋಸಾಫ್ಟ್ ಆಕ್ಸೆಸ್. ಸೊ ನೀವು ಆಕ್ಸೆಸ್ನಲ್ಲಿ ವರ್ಕ್ ಮಾಡಬೇಕಾದ್ರೆ ಯಾವ್ಯಾವುದಕ್ಕೆ ನಾವು ಏನಂತ ಕರಿತೀವಿ ಅನ್ನೋ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ನಾನು ಬ್ರೀಫಾಗಿ ಹೇಳ್ಕೊಂಡು ಹೋಗ್ತೀನಿ ನೋಡಿ ಇಲ್ಲಿ. ಸೊ ಇಲ್ಲಿ ಹಾರಿಜಾಂಟಲ್ ಲೈನ್ಸ್ನ ನಾವು ರೋಸ್ ಅಂತ ಕರಿತೀವಿ. ಫಸ್ಟ್ ರೋ, ಟಾಪ್ ರೋನಲ್ಲಿ ಏನಿದೆ, ಹೆಡ್ಡಿಂಗ್ಸ್ ಇದೆ. ವರ್ಟಿಕಲ್ ಲೈನ್ಸ್ ನಾವು ಕಾಲಮ್ಸ್ ಅಂತ ಕರಿತೀವಿ, ರೈಟ್. ಎಂಪ್ಲಾಯ್ ನಂಬರ್ ಅನ್ನೋದೊಂದು ಕಾಲಮ್, ಎಂಪ್ಲಾಯ್ ನೇಮ್ ಅನ್ನೋದೊಂದು ಕಾಲಮ್, ರೈಟ್. ಆ ಥರ ಇದೆ. ಆ್ಯಂಡ್ ಪ್ರತಿಯೊಂದು ಬಾಕ್ಸ್ಗೂ ಸೆಲ್ ಅಂತ ಕರಿತೀವಿ ನಾವು. ಆ್ಯಂಡ್ ಪ್ರತಿಯೊಂದು ಕಾಲಮ್ನ ಫಸ್ಟ್ ಸೆಲ್, ಟಾಪ್ ಸೆಲ್ನಲ್ಲಿ ಏನಿದೆ, ಎಂಪ್ಲಾಯ್ ನಂಬರ್, ಎಂಪ್ಲಾಯ್ ನೇಮ್ ಅಂತ ಹೆಡ್ಡಿಂಗ್ಸ್ ಇದೆ ಅಲ್ವಾ. ಸೊ ಅದನ್ನು ಫೀಲ್ಡ್ ಅಂತಾರೆ. ಪ್ರತಿಯೊಂದು ಫೀಲ್ಡ್ ಒಂದು ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಎಂಪ್ಲಾಯ್ ನಂಬರ್ ಅನ್ನೋದು ಒಂದು ಟೈಪ್ ಆಫ್ ಡೇಟಾ ಸ್ಟೋರ್ ಮಾಡುತ್ತೆ. ಎಂಪ್ಲಾಯ್ ನೇಮ್ ಅನ್ನೋ ಫೀಲ್ಡ್ನಲ್ಲಿ ನೇಮ್ಸ್ನ ಸ್ಟೋರ್ ಮಾಡ್ತೀವಿ. ಡಿಪಾರ್ಟ್ಮೆಂಟ್ ಅನ್ನೋ ಫೀಲ್ಡ್ನಲ್ಲಿ ಅವ್ರು ಕೆಲಸ ಮಾಡೋ ಡಿಪಾರ್ಟ್ಮೆಂಟ್ ಸ್ಟೋರ್ ಮಾಡ್ತೀವಿ. ಅದೇ ಥರ ಪ್ರತಿಯೊಂದು ಫೀಲ್ಡ್ ಒಂದು ಟೈಪ್ ಆಫ್ ಡೇಟಾನ ಸ್ಟೋರ್ ಮಾಡಿಟ್ಕೊಳ್ಳುತ್ತೆ. ಇದೆಲ್ಲ ಬೇಸಿಕ್ಸ್ ತಿಳ್ಕೊಬೇಕು ನೀವು. ಆ್ಯಂಡ್ ಪ್ರತಿ ಸೆಲ್ನಲ್ಲೂ ಡೇಟಾ ಸ್ಟೋರ್ ಆಗುತ್ತೆ. ಡೇಟಾ ನ್ಯೂಮೆರಿಕ್ ವ್ಯಾಲ್ಯೂಸ್ ಆಗಿರ್ಬೋದು, ಅಂದರೆ ನಂಬರ್ಸ್. ಟೆಕ್ಸ್ಟ್ ವ್ಯಾಲ್ಯೂಸ್ ಆಗಿರ್ಬೋದು, ಅಂದರೆ ಆಲ್ಫಾಬೆಟ್ಸ್ ಆರ್ ಆಲ್ಫಾ ನ್ಯೂಮೆರಿಕ್ ಕೂಡ ಆಗಿರ್ಬೋದು, ಅಂದರೆ ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್ ಮಿಕ್ಸ್ ಕೂಡ ಆಗಿರ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ಆಕ್ಸೆಸ್ನಲ್ಲಿ ನಾವು ತುಂಬ ವೆರೈಟಿ ಆಫ್ ಡೇಟಾನ ಸ್ಟೋರ್ ಮಾಡ್ಬೋದು. ಆಮೇಲೆ ನಿಮಗೆ ಗೊತ್ತಾಗುತ್ತೆ, ನಾನು ಹೇಳ್ಕೊಂಡು ಹೋಗ್ತೀನಿ. ಆ್ಯಂಡ್ ಪ್ರತಿಯೊಂದು ರೋ ನೋಡಿ ಒಬ್ಬ ಇಂಡಿವಿಜುವಲ್ ಎಂಪ್ಲಾಯ ಡೀಟೇಲ್ಸ್ ಸಿಗುತ್ತಲ್ವ ಪ್ರತಿಯೊಂದು ರೋಲಲ್ಲೂ. ಈಗ ಫಸ್ಟ್ ರೋ AE001, ಅದರಲ್ಲಿ ಯಾರಿದ್ದಾರೆ, ರಾಮ್. ಯಾವ ಡಿಪಾರ್ಟ್ಮೆಂಟ್, ಸೇಲ್ಸ್. ಬೇಸಿಕ್ ಸ್ಯಾಲ್ರಿ ಎಷ್ಟಿದೆ, HR ಎಷ್ಟಿದೆ, DA ಎಷ್ಟಿದೆ, ನೆಟ್ ಸ್ಯಾಲ್ರಿ ಎಷ್ಟಿದೆ, ಎಲ್ಲ ಸಿಕ್ಬಿಡುತ್ತೆ. ಸೊ ಪ್ರತಿಯೊಂದು ರೋನ ನೀವು ಟೆಕ್ನಿಕಲಿ ರೆಕಾರ್ಡ್ ಅಂತ ಕರಿಬೋದು, ರೈಟ್. ಈ ಡೇಟಾಬೇಸ್ ಲ್ಯಾಂಗ್ವೇಜ್ನಲ್ಲಿ ಒಂದೊಂದು ರೋನ ಒಂದೊಂದು ರೆಕಾರ್ಡ್ ಅಂತ ಕರಿತೀವಿ. ಎಷ್ಟು ರೆಕಾರ್ಡ್ಸ್ ಇದೆ ಇಲ್ಲಿ, 10 ರೆಕಾರ್ಡ್ಸ್ ಇದೆ. ಒಂದು ರೆಕಾರ್ಡ್ ಒಬ್ಬ ಎಂಪ್ಲಾಯಿಯ ಎಲ್ಲ ಡೀಟೇಲ್ಸ್ನ ಕಲೆಕ್ಟ್ ಮಾಡಿಟ್ಕೊಂಡಿರುತ್ತೆ. ಡೇಟಾಬೇಸ್ ಲ್ಯಾಂಗ್ವೇಜ್ನಲ್ಲಿ ರೆಕಾರ್ಡ್ ಅಂತ ಕರಿತೀವಿ ಪ್ರತಿಯೊಂದು ರೋಗೆ, ನೆನ್ಪಿಟ್ಕೊಳ್ಳಿ. ಇಷ್ಟು ಬೇಸಿಕ್ಸ್. ನೆಕ್ಸ್ಟ್ ನೋಡಿ, ಸೊ ಡೇಟಾ ಅಂದ್ರೇನು, ಡೇಟಾ ಈಸ್ ಫ್ಯಾಕ್ಟ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಕಲೆಕ್ಟೆಡ್ ಫಾರ್ ಅನಾಲಿಸಿಸ್. ಇಷ್ಟೊತ್ತು ನೀವು ನೋಡಿದ್ರಲ್ಲ, ಅದೇ ಆ ಇನ್ಫಾರ್ಮೇಷನ್ನ ನಾವು ಡೇಟಾ ಅಂತ ಕರಿತೀವಿ. ಅದನ್ನು ನಾವು ಫ್ಯಾಕ್ಟ್ಸ್ ಅಂತಲೂ ಕರೀಬಹುದು, ಅಂದರೆ ರಿಯಲ್ ವ್ಯಾಲ್ಯೂಸ್. ಇಲ್ಲಿ ನೋಡಿ, ಕಂಪ್ಯೂಟರ್ನಲ್ಲಿ ಸ್ಟೋರ್ ಮಾಡುವಾಗ ಸಿಸ್ಟಮ್ಯಾಟಿಕ್ ಆಗಿ ಸ್ಟೋರ್ ಮಾಡಬೇಕು. ಇಲ್ಲಿ ನೋಡಿ ತುಂಬ ಡೇಟಾ ಇನ್ಫಾರ್ಮೇಷನ್ ಇದೆ. ಇದನ್ನೆಲ್ಲ ನಾವು ಟೇಬಲ್ನಲ್ಲಿ ಪ್ರತಿಯೊಂದು ಕಾಲಮ್ನಲ್ಲಿ ಸೆಪರೇಟ್ ವ್ಯಾಲ್ಯೂಸ್ನಲ್ಲಿ ಸ್ಟೋರ್ ಮಾಡಿ ಇಡ್ತೀವಿ. ಡೇಟಾ ಐಟಮ್ಸ್ ಆರ್ ಸ್ಟೋರ್ಡ್ ಇನ್ ಅ ಟೇಬಲ್. ಡೇಟಾ ಐಟಮ್ಸ್ ಅಂದ್ರೇನು, ಪ್ರತಿಯೊಂದು ಇಂಡಿವಿಜುವಲ್ ವ್ಯಾಲ್ಯೂ ಟೇಬಲ್ನಲ್ಲಿ ಸ್ಟೋರ್ ಆಗುತ್ತೆ. ಆ್ಯಂಡ್ ಅ ಸೆಟ್ ಆಫ್ ರಿಲೇಟೆಡ್ ಟೇಬಲ್ಸ್ ಈಸ್ ಅ ಡೇಟಾಬೇಸ್. ಅಷ್ಟೇ. ಡೇಟಾಬೇಸ್ ಅಂದರೆ ತುಂಬ ಟೇಬಲ್ಗಳ ಕಲೆಕ್ಷನ್. ಅಂದರೆ ಎಂಪ್ಲಾಯಿ ಟೇಬಲ್, ಪ್ರತಿಯೊಬ್ಬ ಎಂಪ್ಲಾಯಿ ರಿಲೇಟೆಡ್ ಇನ್ಫಾರ್ಮೇಷನ್ ಮಾತ್ರನೇ ಇಲ್ಲಿ ಇರುತ್ತೆ. ಅಂದರೆ ಈ ಟೇಬಲ್ ಎಂಪ್ಲಾಯಿಗೆ ಮಾತ್ರ ಡೆಡಿಕೇಟೆಡ್ ಆಗಿರೋದು, ಅವರ ಇನ್ಫಾರ್ಮೇಷನ್ ಸ್ಟೋರ್ ಆಗುತ್ತೆ. ಇನ್ನೊಂದು ಟೇಬಲ್ನಲ್ಲಿ ಡಿಪಾರ್ಟ್ಮೆಂಟ್ಗೆ ರಿಲೇಟೆಡ್, ಯಾವ್ಯಾವ ಡಿಪಾರ್ಟ್ಮೆಂಟ್ ಇದೆ, ಡಿಪಾರ್ಟ್ಮೆಂಟ್ ಎಲ್ಲಿದೆ, ಅಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಈ ಥರ. ಅದಾದಮೇಲೆ ಇನ್ವೆಂಟ್ರಿ ಟೇಬಲ್. ಇನ್ವೆಂಟ್ರಿ ಅಂದರೆ ಕಂಪ್ನಿನಲ್ಲಿ ಎಷ್ಟು ಸ್ಟಾಕ್ ಇದೆ, ಎಷ್ಟು ಹೊಸದು ಬಂದಿದೆ, ಹೋಗಿದೆ, ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟಿದೆ, ಯಾರು ಹ್ಯಾಂಡಲ್ ಮಾಡ್ತಾರೆ, ಮ್ಯಾನೇಜರ್ ಯಾರು, ಈ ಇನ್ಫಾರ್ಮೇಷನ್. ಸೊ ಇದನ್ನೆಲ್ಲ ಕಲೆಕ್ಟಿವ್ಲಿ ನಾವು ಡೇಟಾ ಬೇಸ್ ಅಂತೀವಿ. ಡೇಟಾಬೇಸ್ನಲ್ಲಿ ಈ ಥರ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಟೇಬಲ್ಗಳಿರುತ್ತೆ. ಪ್ರತಿಯೊಂದು ಟೇಬಲ್ ಒಂದೊಂದು ಆಬ್ಜೆಕ್ಟ್ನ ರೆಪ್ರೆಸೆಂಟ್ ಮಾಡ್ತಾ ಇರುತ್ತೆ, ಡಿಪಾರ್ಟ್ಮೆಂಟ್, ಎಂಪ್ಲಾಯಿ, ಇನ್ವೆಂಟ್ರಿ ಅಂತ, ರೈಟ್. ಸೊ ಡೇಟಾಬೇಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಕಲೆಕ್ಷನ್ ಆಫ್ ಡೇಟಾ, ಆರ್ಗನೈಸ್ಡ್ ಕಲೆಕ್ಷನ್ ಆಫ್ ಸ್ಟ್ರಕ್ಚರ್ಡ್ ಇನ್ಫಾರ್ಮೇಷನ್ ವಿಚ್ ಇಸ್ ಸ್ಟೋರ್ಡ್ ಇನ್ ಅ ಕಂಪ್ಯೂಟರ್ ಸಿಸ್ಟಮ್. ಎಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಕಂಪ್ಯೂಟರ್ ಹಾರ್ಡ್ ಡ್ರೈವ್ನಲ್ಲೇ ಸ್ಟೋರ್ ಆಗುತ್ತೆ, ರೈಟ್. ಅಲ್ಲೇ ನಾವು ಸ್ಟೋರ್ ಮಾಡೋದು.
ಸೊ ಮೈಕ್ರೋಸಾಫ್ಟ್ ಆಕ್ಸಸ್ ಈಸ್ ಅ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಆರ್ ಇನ್ ಶಾರ್ಟ್ DBMS ಅಂತ ಕರಿತೀವಿ. ಸೊ ಈ ಡೇಟಾಬೇಸ್ನ ಮ್ಯಾನೇಜ್ ಮಾಡೋದಕ್ಕೆ ಇರುವಂತಹ ಸಾಫ್ಟ್ವೇರ್ನೇ DBMS ಅಂತ ಕರಿತೀವಿ. ಅದಕ್ಕೆ ಒಂದು ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಆಕ್ಸಸ್. ಅಂದರೆ ಮೈಕ್ರೋಸಾಫ್ಟ್ ಆಕ್ಸಸ್ ಅನ್ನೋ ಒಂದು ಸಾಫ್ಟ್ವೇರ್ ಡೇಟಾಬೇಸ್ನ ಮ್ಯಾನೇಜ್ ಮಾಡುತ್ತೆ. ಅದಕ್ಕೆ ಬೇಕಾಗಿರುವಂಥ ಎಲ್ಲ ಕಮ್ಯಾಂಡ್ಸ್ ನಮ್ಗೆ ಅಲ್ಲಿ ಸಿಗುತ್ತೆ. ಸೊ ಇದನ್ನು ಡೆವಲಪ್ ಮಾಡಿದ್ದು ಮೈಕ್ರೋಸಾಫ್ಟ್ ಕಂಪನಿ ಅಷ್ಟೇ. ಅದಕ್ಕೋಸ್ಕರ ಹೆಸರಲ್ಲಿ ಮೈಕ್ರೋಸಾಫ್ಟ್ ಅಂತ ಇದೆ, ಆರ್ ಇನ್ ಶಾರ್ಟ್ MS ಆಕ್ಸಸ್. ಸೊ ಇಟ್ಸ್ ಅ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಇಟ್ ಅಲೋಸ್ ಟು ಲಿಂಕ್ ರಿಲೇಟೆಡ್ ಇನ್ಫಾರ್ಮೇಷನ್ ಈಸಿಲಿ. ಇದು ರಿಲೇಟೆಡ್ ಇನ್ಫಾರ್ಮೇಷನ್ ಈಸಿಯಾಗಿ ಲಿಂಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕಸ್ಟಮರ್ ಡೇಟಾ, ಆರ್ಡರ್ ಡೇಟಾ, ಇವೆರಡು ರಿಲೇಟೆಡ್ ಇನ್ಫಾರ್ಮೇಷನ್. ಆ್ಯಂಡ್ ಪ್ರತಿ ಕಸ್ಟಮರ್ ಏನೇನು ಆರ್ಡರ್ ಮಾಡಿದ್ದಾನೆ ಆರ್ ಪ್ರತಿ ಪ್ರಾಡಕ್ಟ್ ಯಾರ್ಯಾರಿಗೆ ಹೋಗಿದೆ ಅನ್ನೋದನ್ನು ನಾವು ಈಸಿಯಾಗಿ ನೋಡ್ಬೋದು. ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಇದೇ ಥರ ನಾವು MS ಆಕ್ಸಸ್ನಲ್ಲಿ ಡೇಟಾ ಸ್ಟೋರ್ ಮಾಡ್ಬೋದು, ಅಪ್ಡೇಟ್ ಮಾಡ್ಬೋದು, ರಿಟ್ರೀವ್ ಮಾಡ್ಬೋದು. ಅಂದರೆ ನಾವು ಬೇಕಾಗಿರೋ ಡೇಟಾನ ನೋಡ್ಬೋದು, ಮ್ಯಾನ್ಯುಪ್ಯುಲೇಟ್ ಮಾಡ್ಬೋದು, ರಿಪೋರ್ಟ್ಸ್ ಜನರೇಟ್ ಮಾಡ್ಬೋದು ಆ್ಯಂಡ್ ಡಿಲೀಟ್ ಕೂಡ ಮಾಡ್ಬೋದು. ಇಷ್ಟು ಆಪರೇಷನ್ಸ್ ನಾವು MS ಆಕ್ಸಸ್ನಲ್ಲಿ ಮಾಡ್ತೀವಿ. ಸೊ ಇಷ್ಟು ನಾನು ನಿಮಗೆ ಬ್ಯಾಕ್ಗ್ರೌಂಡ್ ನಾಲೆಜ್ ಕೊಟ್ಟೆ. ಇಷ್ಟು ಗೊತ್ತಿದ್ರೆ ಈಗ ನೀವು ಪ್ರಾಕ್ಟಿಕಲ್ MS ಆಕ್ಸಸ್ ಮಾಡ್ಬೋದು. ಅಲ್ಲಿ ನಾನು ಏನೇನು ಮಾಡ್ತಿರ್ತೀನಿ, ಏನೇನು ವರ್ಕ್ ಮಾಡ್ತಿರ್ತೀನಿ, ಎಲ್ಲೆಲ್ಲಿ ಏನು ಕ್ಲಿಕ್ ಮಾಡ್ತೀನಿ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ರೈಟ್.